ಇಲ್ಲಿ ನೀವು ತಿಂಡಿ ಆರ್ಡರ್ ಮಾಡೋದೇ ಬೇಕಾಗಿಲ್ಲ, ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಹಾಗಂತ ಬಂದಿದ್ಮೇಲೆ ಟೇಸ್ಟ್ ಮಾಡ್ತೀನಿ ಅಂದ್ರೆ ಹನುಮಂತನ್ ಬಾಲ್ದಷ್ಟು ಬಿಲ್ ಬಂದಿರುತ್ತೆ. ನಾನ್ ನಿಮ್ಮ ಒನ್ ವೇರ್ ವೀಟ್ ನ ಆಶಿಕ್ ಮಾತಾಡ್ತಾ ಇರೋದು. ಈ ಪ್ಲೇಟ್ ನೋಡ್ದಾಗ್ಲೇ ಗೊತ್ತಾಗಿರುತ್ತೆ ನಾನು ಯಾವ ಹೋಟೆಲ್ಗೆ ಬಂದಿದ್ದೀನಿ ಅಂತ. ಗೊತ್ತಿಲ್ಲದೆ ಇರೋರು ಕೊನೆ ತನಕ ಕೇಳಿಸ್ಕೊಳ್ಳಿ. ಬೆಂಗಳೂರಿಂದ ತಿರುವಣ್ಣಾಮಲೈಗೆ ಗಿರಿ ಪ್ರದಕ್ಷಿಣಕ್ಕೆ ಹೋಗ್ಬೇಕಾದ್ರೆ ಬ್ರೇಕ್ಫಾಸ್ಟ್ ಗೆ ಈ ರೆಸ್ಟೋರೆಂಟ್ ಅಲ್ಲಿ ನಿಲ್ಸಿದ್ವಿ. ಇದು ಫೈನ್ ಡೈನ್ ಬ್ರೇಕ್ಫಾಸ್ಟ್ ಅಲ್ಲ, QSR ಕೂಡ ಅಲ್ಲ. ಸರ್ವರ್ ಸುಂದರಂ ತರ ಸರ್ವರ್ ಗಳು ತರ್ತಾನೆ ಇರ್ತಾರೆ. ನೀವ್ ಯಾವ ತಿಂಡಿ ಬೇಕಾದ್ರೂ ಹಾಕಿಸ್ಕೋಬಹುದು. ಕುತ್ಕೊಂಡಿದ ತಕ್ಷಣ 2 ತರ ಸ್ವೀಟ್ ಬರುತ್ತೆ. ಕಾಂಪ್ಲಿಮೆಂಟರಿ ಕೊಡ್ತಾ ಇದಾರೆ ಅನ್ನೋ ರೇಂಜ್ ಅಲ್ಲಿ ಫೋರ್ಸ್ ಮಾಡಿ ಟೇಬಲ್ ಮೇಲೆ ಇಡ್ತಾರೆ. ನಿಮಗೆ ಬೇಕು ಅಂದ್ರೆ ಮಾತ್ರ ಸ್ವೀಟ್ ಪೊಂಗಲ್ ಟ್ರೈ ಮಾಡಿ. ನುಗ್ಗೆಕಾಯಿ ಸೂಪ್ ಇಂದ ನಾವು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ವಿ. ನೆಗಡಿ ಕೆಮ್ಮು ಎಲ್ಲ ಕಿತ್ಕೊಂಡು ಹೋಗ್ಬೇಕು, ಅಷ್ಟು ಸ್ಟ್ರಾಂಗ್ ಇತ್ತು. ಆಮೇಲೆ ಇಡ್ಲಿ ಟ್ರೈ ಮಾಡಿದ್ವಿ. ಇಡ್ಲಿ ಮನ್ಸಲ್ಲಿ ಅನ್ಕೋತಾ ಇರುತ್ತೆ ಯಾವ ಚಟ್ನಿಲಿ ಡಿಪ್ ಮಾಡ್ತಾನೆ ಇವನು ಅಂತ. 4 ತರ ಚಟ್ನಿ ಕೊಟ್ಟಿದ್ರು, ಸಾಂಬಾರ್ ಕೊಡ್ತಾರೆ. ಇಡ್ಲಿನ ಸಾಂಬಾರಲ್ಲಿ ಮುಳುಗಿಸಿದಕ್ಕೆ ಇಡ್ಲಿಗೂ ಖುಷಿ ಆಯ್ತು, ನನ್ನ ನಾಲ್ಗೆಗೂ ಖುಷಿ ಆಯ್ತು. ಕಾಯಿ ಚಟ್ನಿ ಬಿಟ್ಟು ಬೇರೆ ಚಟ್ನಿ ಜೊತೆ ಡಿಪ್ ಮಾಡಿದಕ್ಕೆ ಇಡ್ಲಿಗೆ ಖುಷಿ ಆಗ್ಲಿಲ್ಲ, ನನ್ನ ನಾಲ್ಗೆನೂ ಖುಷಿ ಪಟ್ಟಿಲ್ಲ. ಗೀ ಪೊಂಗಲ್ ಟೇಬಲ್ ಬಂತು, ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ ಸ್ವೀಟ್ ಪೊಂಗಲ್ ಕೂಡ ಚೆನ್ನಾಗಿತ್ತು. ಇನ್ನೊಂದ್ ಸ್ವೀಟ್ ಆವರೇಜ್ ಆಗಿತ್ತು. ವಡೆ ಮಾತ್ರ ಸೂಪರ್ ಕ್ರಿಸ್ಪಿ. ಕಟ್ ಮಾಡ್ಕೊಂಡು ತಿನ್ಬೇಕಾದ್ರೆ ಗರಿ ಗರಿ ಸೌಂಡು ನನ್ ಕಿವಿಗೂ ಖುಷಿ ಕೊಡ್ತು. ಗೀ ಮಸಾಲ ದೋಸೆ ಬಂತು, ಒಂದ್ ತಗೊಂಡು ಇಬ್ರು ಶೇರ್ ಮಾಡ್ಕೊಂಡ್ವಿ. ನನ್ ಹೊಟ್ಟೆಲ್ ಜಾಗ ಇದ್ದಿದ್ರೆ ಫುಲ್ ತಿಂತಾ ಇದ್ದೆ, ಅದ್ಭುತವಾಗಿತ್ತು. ಕೊನೆಲ್ ಕಾಫಿ ಕುಡ್ದೆ, ಅಷ್ಟೊಂದ್ ಮಜಾ ಇರ್ಲಿಲ್ಲ. ನಮ್ ಬೆಂಗಳೂರು ಕಾಫಿ ಯಾವಾಗ್ಲೂ ಬೆಸ್ಟ್ ಅನಿಸ್ತು. ಈ ರೆಸ್ಟೋರೆಂಟ್ ಹೆಸರು ಮುರುಗನ್ ಇಡ್ಲಿ ಶಾಪ್. ನೀವು ಇಡ್ಲಿ ಮಸಾಲ ದೋಸೆ ಟ್ರೈ ಮಾಡಿ, ಆಮೇಲೆ ನೀವೇ ಹೇಳ್ತೀರಾ ಆಶಿಕ್ ಸೂಪರ್ ಆಗಿತ್ತು ಅಂತ.